ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ಅಸ್ಸಾಂ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಭೆ ಇದೆ. ಆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಎಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ಚುನಾವಣಾ ತಂತ್ರಗಾರಿಕೆ, ಟಿಕೆಟ್ ಹಂಚಿಕೆ, ಪ್ರಚಾರದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇಂದು ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಲಿದ್ದಾರೆ. ಅಸ್ಸಾಂ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ಎಸಿಸಿ ಕಚೇರಿ ಇಂದಿರಾ ಭವನದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ಚುನಾವಣಾ ತಂತ್ರಗಾರಿಕೆ, ಟಿಕೆಟ್ ಹಂಚಿಕೆ, ಪ್ರಚಾರ ಸೇರಿದಂತೆ ಎಲ್ಲ ಸಭೆಗಳಲ್ಲೂ ಕೂಡ ಇವತ್ತು ಭಾಗಿಯಾಗಲಿದ್ದಾರೆ. ಅಸ್ಸಾಂ ಅಸೆಂಬ್ಲಿ ಚುನಾವಣೆ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆಸಲಾಗುತ್ತೆ. ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಕುರ್ಚಿಯ ಮಾತುಕತೆಯನ್ನ ನಡೆಸ್ತಾರಾ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತದ್ದು. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ಕೇರಳಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮೈಸೂರಲ್ಲಿ ಆಗಮಿಸಿದ್ರು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ಬರೂ ನಾಯಕರು ಕೂಡ ಭೇಟಿಯನ್ನ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬನ್ನಿ, ಅಲ್ಲಿ ಮಾತನಾಡೋಣ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಸಿಎಂ ಬದಲಾವಣೆಯ ವಿಚಾರ ಏನಿದೆ ಆ ವಿಚಾರವನ್ನ ಚರ್ಚೆ ಮಾಡುವ ಸಾಧ್ಯತೆ ಏನಾದರೂ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂತ ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯರು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳ್ತಾ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಭೇಟಿ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯರು ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧರಾಗಿರ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯರು ಒಂದು ಹೇಳಿಕೆಯನ್ನ ನೀಡಿದ್ರು. ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಈ ಸಿಎಂ ಪಟ್ಟ ಏನಿದೆ ಅದನ್ನ ನಾನು ಕಸಿದುಕೊಳ್ಳೇಬೇಕು ಅಂತ ಹೇಳಿ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಟೆಂಪಲ್ ರನ್ ಅನ್ನ ಕೂಡ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಏನೋ ಗೊತ್ತಿಲ್ಲ. ಅವರ ಜೊತೆಯೂ ಕೂಡ ಈಗಾಗಲೇ ಚರ್ಚೆ ಆಗಿದೆ. ಈಗಾಗಲೇ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಆಗ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು ಅನ್ನೋ ಕುತೂಹಲ ಇದೀಗ ಮೂಡ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರಿ. ರಾಜಪ್ಪ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಸ್ಸಾಂ ಚುನಾವಣೆ ನೆಪದಲ್ಲಿ ಕುರ್ಚಿ ಮಾತುಕತೆ ಏನಾದ್ರೂ ನಡೆಸ್ತಾರಾ ಅಂತ? ತೇಜಸ್ವಿನಿ, ಇಂದು ದೆಹಲಿಗೆ ತೆರಳುತ್ತಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಮುಖವಾಗಿ 3 ವಿಷಯಗಳಿಗೆ ಅವರು ದೆಹಲಿ ತೆರಳ್ತಾ ಇದ್ದಾರೆ. ಒಂದನೇದಾಗಿ ಅಸ್ಸಾಂ ಚುನಾವಣೆ, ಎರಡನೇ ವಿಷಯ ಅಂತಂದ್ರೆ ಕೇಂದ್ರದ ಜಲಶಕ್ತಿ ಸಚಿವರಂತ CR ಪಾಟೀಲ್ ಅವ್ರನ್ನ ಇದೇ ವೇಳೆ ಭೇಟಿ ಮಾಡ್ತಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳಿಗೆ, ವಿಶೇಷವಾಗಿ ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ಈಗಾಗಲೇ DPR ನ ತಯಾರು ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಇನ್ನೂ ಸಹ DPR ಗೆ ಅಪ್ರೂವಲ್ ಕೊಡುವಂತದ್ದಿರ್ಬೋದು, ಆ ಒಂದು ಪ್ರಕ್ರಿಯೆ ಬಾಕಿ ಇದೆ. ಎರಡನೇ ವಿಷಯ ಅಂತಂದ್ರೆ ಈ ಒಂದು ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಅದೊಂದು ತಾಂತ್ರಿಕವಾಗಿ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಅದ್ರ ಬಗ್ಗೆನೂ ಸಹ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಮೂರನೇದಾಗಿ ಈ ಒಂದು ಶರಾವತಿ ಪಂಪ್ಡ್ ಯೋಜನೆ ಏನಿತ್ತು, ಪಂಪ್ ಸ್ಟೋರೇಜ್ ಯೋಜನೆಗೆ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಯವರು ಅದಕ್ಕೆ ತಕರಾರು ತೆಗೆದು ಯಾವುದೇ ಕಾರಣಕ್ಕೂ ಯೋಜನೆ ಜಾರಿ ಆಗೋದು ಬೇಡ ಅಂತ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆ ಒಂದು ವಿಷಯ ಬಗ್ಗೆನೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಬೇಕಾಗತ್ತೆ. ಹೀಗಾಗಿ ಮೊದಲನೇದಾಗಿ ಡಿಸಿಎಂ ಅವರು ದೆಹಲಿಗೆ ತೆರಳುವ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಾದ CR ಪಾಟೀಲ್ ಅವರನ್ನು ಭೇಟಿ ಮಾಡ್ತಿದ್ದಾರೆ. ಎರಡನೇದಾಗಿ ನಗರಾಭಿವೃದ್ಧಿ ಇಲಾಖೆ ಸಚಿವರನ್ನ ಭೇಟಿ ಮಾಡಿ ಬೆಂಗಳೂರು ನಗರದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಟನಲ್ ರೋಡ್ ಮಾಡುವಂತದ್ದಿರ್ಬೋದು ಮತ್ತು ಪೆರಿಫೆರಲ್ ರಿಂಗ್ ರೋಡ್ ಸಂಬಂಧಪಟ್ಟದನ್ನು ಸಹ ಅವರು ಚರ್ಚಿಸುವಂತ ಸಾಧ್ಯತೆ ಇದೆ. ಇದಾದ ನಂತರ ಸಂಜೆ 5 ಗಂಟೆಗೆ ಕಾಂಗ್ರೆಸ್ ಭವನ, ಇಂದಿರಾ ಭವನ, ಎಸಿಸಿಯ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಈ ಇಂದಿರಾ ಭವನದಲ್ಲಿ ನಡೆಯುವಂತಹ ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಅವರು ಸಹ ಭಾಗವಹಿಸ್ತಾರೆ. ಇಲ್ಲಿ ಈ ಚುನಾವಣೆಯ ತಂತ್ರಗಾರಿಕೆ ನಡೆಸುವಂತದ್ದು, ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಇರಬಹುದು ಮತ್ತು ಈ ಬಾರಿ ಚುನಾವಣೆ ಕಾಂಗ್ರೆಸ್ಗೆ ಫೇವರ್ ಇರೋ ಅನುಕೂಲಕರವಾಗಿರೋ ಕಾರಣಕ್ಕೋಸ್ಕರ ಏನೆಲ್ಲ ಮಾಡಿದ್ರೆ ಈ ಬಾರಿ ಅಧಿಕಾರಕ್ಕೆ ಬರ್ಬೋದು ಅಂತ ಅನ್ನೋ ಬಗ್ಗೆನೂ ಸಹ ಚರ್ಚಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ 5 ಗಂಟೆಗೆ ನಡೆಯುವಂತ ಈ ಸಭೆ ಮುಕ್ತಾಯ ಆದ ನಂತರ ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮಯಾವಕಾಶ ಕೇಳಿದ್ದಾರೆ. ಆದ್ರೆ ಇನ್ನೂ ಸಹ ಅಧಿಕೃತವಾಗಿ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಅವರು ಭೇಟಿ ಮಾಡ್ಲಿಕ್ಕೆ ಸಮಯಾವಕಾಶ ನಿಗದಿ ಆಗಿಲ್ಲ. ಹೀಗಾಗಿ ಡಿಸಿಎಂ ಅವರ ಅಧಿಕಾರ ಹಂಚಿಕೆ ಸೂತ್ರ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗಾಗಲೇ ಅವರು
ಮನವಿ ಮಾಡಿರೋ ವಿಚಾರ ಮತ್ತು ರಾಹುಲ್ ಗಾಂಧಿಗೆ ಮೈಸೂರಿನ ವಿಮಾನ ನಿಲ್ದಾಣ ಕೊಟ್ಟಂತ ಮಾತಿರ್ಬೋದು, ಆ ಒಂದು ವಿಷಯನೂ ಸಹ ಪ್ರತ್ಯೇಕವಾಗಿ ಚರ್ಚಿಸುವಂತ ಸಾಧ್ಯತೆ ಇದೆ. ಇನ್ನು ರಾಹುಲ್ ಗಾಂಧಿ ಅವರು ಸಮಯಾವಕಾಶ ನಿಗದಿ ಆಗದಿರೋ ಕಾರಣಕ್ಕೋಸ್ಕರ ಇಂದು ಆ ಒಂದು ವಿಷಯ ಚರ್ಚೆ ಆಗತ್ತಾ ಅಥವಾ ನಾಳೆ ಅದಕ್ಕೆ ಅವಕಾಶ ಸಿಗುತ್ತಾ ಅಂತ ನೋಡಕ್ಕೆ ನಾಳೆ ಇಡೀ ದಿನ ಅವರು ಮತ್ತೆ ಯಾವುದೇ ಕಾರ್ಯಕ್ರಮ ಹಾಕಿಕೊಂಡಿಲ್ಲ. ಹಾಗಾಗಿ ನಾಳೆನೂ ಸಹ ಡಿ.ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ವಾಸ್ತವ್ಯ ಇರ್ತಾರೆ. ಆಗ ನಾಳೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇರ್ಬೋದು ಅಥವಾ ರಣದೀಪ್ ಸುರ್ಜೇವಾಲಾ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಇರ್ಬೋದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ.ಸಿ.ಎಂ ಅವರು ಮನವಿ ಮಾಡಿದ್ದಾರೆ, ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತ. ಸೋನಿಯಾ ಗಾಂಧಿ ಇತ್ತೀಚೆಗೆ ಹಾಸ್ಪಿಟಲ್ ಬಿಡುಗಡೆ ಆಗಿರೋ ಕಾರಣಕ್ಕೋಸ್ಕರ ಯಾರಿಗೂ ಸಹ ಭೇಟಿ ಮಾಡ್ಲಿಕ್ಕೆ ಅವಕಾಶನ ಕೊಡ್ತಾ ಇಲ್ಲ. ಆದ್ರೆ ನಾಳೆ ನಡೆಯುವಂತ ಇಂದು ಸಂಜೆ ನಡೆಯುವಂತ ಎಐಸಿಸಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ಭಾಗವಹಿಸ್ತಾರ ಅಥವಾ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಭಾಗವಹಿಸ್ತಾರ ಅಂತ ಅನ್ನೋದು ಮಾಹಿತಿ ಲಭ್ಯವಾಗ್ತದೆ. ಹಾಗಾಗಿ ಸೋನಿಯಾ ಗಾಂಧಿ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಒಟ್ಟಿಗೆ ಇದ್ದಾಗ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿ ತಮ್ಗೆ ಒಂದು ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಳ್ಳಿ ಅಂತ ಸಿಎಂ ಅವರಿಗೆ ಸೂಚನೆ ಕೊಡಬೇಕು ಅಂತ ಅನ್ನೋ ವಿಷಯವನ್ನ ಪ್ರಸ್ತಾಪಿಸಬೇಕು ಅಂತ ಡಿ.ಕೆ ಶಿವಕುಮಾರ್ ಪ್ರಯತ್ನ ನಡೆಸ್ತಾರೆ. ಹೀಗಾಗಿ ವೇಣುಗೋಪಾಲ್ ಅವರು ಅಥವಾ ಸುರ್ಜೇವಾಲಾ ಇರ್ಬೋದು, ಅವರಿಬ್ಬರು ಜೊತೆ ಚರ್ಚಿಸಿ ನಂತರ ರಾಹುಲ್ ಗಾಂಧಿ ಅವ್ರನ್ನ ಅಥವಾ ಸೋನಿಯಾ ಗಾಂಧಿ ಅವ್ರನ್ನ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಇನ್ನೂ ಸಮಯಾವಕಾಶ ನಿಗದಿ ಆಗದಿರುವ ಕಾರಣಕ್ಕೋಸ್ಕರ ಡಿ.ಕೆ ಶಿವಕುಮಾರ್ ಅವ್ರಿಗೆ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚಿಸಲಿಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅಂತ ಒಂದು ಕಾದು ನೋಡ್ಬೇಕಾಗಿದೆ. ಬಹುತೇಕ ನಾಳೆ ಇಡೀ ದಿನ ಇದಕ್ಕೋಸ್ಕರನೇ ಸಮಯವನ್ನ ನಿಗದಿ ಮಾಡಿಕೊಂಡು ಡಿ.ಸಿ.ಎಂ ಅವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಐಸಿಸಿ ನಾಯಕರನ್ನ ಬಹುತೇಕ ಹಿರಿಯ ನಾಯಕರನ್ನ ಭೇಟಿ ಮಾಡುವಂತ ಒಂದು ಸಾಧ್ಯತೆ ಹೆಚ್ಚಿದೆ. ಯಶಸ್ವಿನಿ. ಓಕೆ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.